ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಗಳು ಸ್ಟಾರ್ಟ್ ಆಗಿದ್ದಾವೆ. ಹೌದಾ, ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನೇನೆಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಅಥವಾ ಏನೇನು ರೆಡಿ ಮಾಡ್ಕೋಬೇಕು ಡಾಕ್ಯುಮೆಂಟ್ಸು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾಕಂದರೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗ್ತವೆ ಅಥವಾ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಈ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆದಮೇಲೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ. ಕರೆಕ್ಟ್ ಇದ್ದರೆ ಅಪ್ಲಿಕೇಶನ್ ಹಾಕಿ, ಕರೆಕ್ಟ್ ಇಲ್ಲ ಅಂದರೆ ಕರೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಇನ್ನೂ ಟೈಮ್ ಇದೆ. ಹೀಗಾಗಿ ಈ ವಿಡಿಯೋನ ಇವತ್ತೇ ಮಾಡ್ತಾ ಇದ್ದೀನಿ. ಇವತ್ತೇ ಅಪ್ಲಿಕೇಶನ್ ಸ್ಟಾರ್ಟು, ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ರಾಘವೇಂದ್ರ ಅಕಾಡೆಮಿ ಪ್ಲೇಸ್ಟೋರ್ನಲ್ಲಿ ಒಂದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ GK GS ಮ್ಯಾಥಮೆಟಿಕ್ಸು ಹಾಗೆ ರೀಸನಿಂಗು ಎಲ್ಲ ಸೇರಿ ನಿಮಗೆ ಕೇವಲ 500 ರೂಪಾಯಿಯಲ್ಲಿ ಈ ಕೋರ್ಸು ಸಿಗ್ತಾ ಇದೆ. ಹೌದಾ, ಈ ಕೋರ್ಸ್ ಏನಾದರೂ ನಿಮಗೆ ಬೇಕಾದರೆ ಪ್ಲೇಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದಕ್ಕೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ನೇಮ್ನ ಹಾಕಿ ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ಪೇಡ್ ಕೋರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕೆಳಗಡೆ ಆಪ್ಷನ್ ಸಿಗುತ್ತೆ RRB ಗ್ರೂಪ್ ಡಿ ಆನ್ಲೈನ್ ಕೋರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಬೈ ನೌ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ, Paytm ಯಾವುದಾದ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಈ ಕೋರ್ಸ್ನ ತೆಗೆದುಕೊಳ್ಬೋದು. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ PDF ನೋಟ್ಸ್ಗಳಿದ್ದಾವೆ. ಈ PDF ನೋಟ್ಸ್ಗಳು ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ನಮ್ಮ ಆ್ಯಪ್ನಲ್ಲೇ ಸಿಗುತ್ತೆ ನೋಟ್ಸ್ಗಳು, ಅದರಲ್ಲಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಡಾಕ್ಯುಮೆಂಟ್ಸ್ಗಳು ಏನೇನೆಲ್ಲ ಬೇಕು ಅದರಲ್ಲೇ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಆಧಾರ್ ಕಾರ್ಡು, OBC SC ST EWS ಸರ್ಟಿಫಿಕೇಟು, ಆ್ಯಕ್ಟ್ ಅಪ್ರೆಂಟಿಸ್ ಹಾಗೆ ಬ್ಯಾಂಕ್ ಡೀಟೇಲ್ಸು, 10th ಮಾರ್ಕ್ಸ್ ಕಾರ್ಡು, ITI 12th ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸು, ಇಷ್ಟು 6 ಡೀಟೇಲ್ಸ್ನ ಕೊಟ್ಟಿದ್ದೀನಿ ನಾನು. ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಆಧಾರ್ ಕಾರ್ಡು ಎಲ್ಲರ ಹತ್ರನೂ ಇರುತ್ತೆ ನಿಮ್ಮದು, ಹೌದಾ. ಆದರೆ ಅದರಲ್ಲೇ ಏನು ಮಿಸ್ಟೇಕು ಅಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲೇ ನೇಮ್ ಬೇರೆ ಇರುತ್ತೆ, ಆಧಾರ್ ಕಾರ್ಡ್ನಲ್ಲೇ ನೇಮ್ ಬೇರೆ ಇರುತ್ತೆ. ಡೇಟ್ ಆಫ್ ಬರ್ತ್ ಏನಿರುತ್ತೆ ನಿಮ್ದು ಈಗ 2000 ಅಂತ ಇಟ್ಕೊಳ್ಳಿ ಇಸ್ವಿ, ಹೌದಾ. ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಕೇವಲ 2000 ಅಂತ ಮಾತ್ರ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ 1/1/2000 ಅಂತ ಈ ಥರ ಇರುತ್ತೆ ಅಂತ ಇಟ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೆ 1/1/2000 ಅಂತ ಈ ಥರ ಇರುತ್ತೆ. ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಕೇವಲ 2000 ಅಂತ ಇದೆ. ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಏನಾದರೂ ಇದ್ದರೆ ಏನೋ ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಒಬ್ಬೊಬ್ರದ್ದು ನೇಮ್ ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರದ್ದು ಫಾದರ್ ನೇಮ್ ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರದ್ದು ಅಡ್ರೆಸ್ ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ, ಈಗೇ ಟೈಮ್ ಇದೆ. ಒಂದು 10 ದಿನ ಬಿಟ್ಟು ಅಪ್ಲಿಕೇಶನ್ ಹಾಕಿ. ನೀವು ಈಗ ಯಾರೂ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡಿ, 5-6 ದಿನ ಯಾರೂ ಹಾಕೋಕ್ಕೆ ಹೋಗಬೇಡಿ. ನಮ್ಮ ಗ್ರೂಪ್ನಲ್ಲಿ ಮತ್ತು ಈ ವಿಡಿಯೋ ನೋಡುತ್ತಿರೋರು ಒಂದು 5 ದಿನ ಯಾವುದೇ ಅಪ್ಲಿಕೇಶನ್ ಹಾಕಬೇಡಿ. ಯಾಕಂದರೆ ಒಂದಿಷ್ಟು ಸರ್ವರ್ ಬ್ಯುಸಿ ಇರುತ್ತೆ, ಹೌದಾ. ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿರಲ್ಲ, ಅವುಗಳನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಿಮ್ಮದು ಕರೆಕ್ಟಾಗಿದ್ದರೆ ನೀವು ಯಾವಾಗ ಬೇಕಾದರೂ ಹಾಕ್ಕೊಳ್ಳಿ, ಹೌದಾ. ಡಾಕ್ಯುಮೆಂಟ್ ಸರಿಯಾಗಿಲ್ಲದೆ ಇರೋರು ಫಸ್ಟಿಗೆ ಅವನ್ನ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಏನೇನು ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಮದರ್ ನೇಮು ಇವೆಲ್ಲ ನೋಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಬೇಕು. ಇವೆಲ್ಲ ಇದ್ರೆ ಓಕೆ, ಇರಲಿಲ್ವಾ ಮಾಡಿಸಿ ಅದನ್ನು. ಇನ್ನು ಎರಡನೇದೇನು OBC SC ST EWS ಈ ಥರ 3 ಕ್ಯಾಟಗರೀಸ್ ಇದ್ದಾವೆ. ಇದಕ್ಕೆ ನಾವು ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಬೇಕು, ಹೌದಾ. ಈಗ ಸರ್ ನಾನು ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ ಹಾಕಿದ್ದೀನಿ, ಮೊನ್ನೆ PDO ಹಾಕಿದ್ದೀನಿ, ನಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಅಲ್ವಾ, ನಮ್ಮದು OBC ಎಲ್ಲ ಬರುತ್ತೆ, ಹಾಕೋಣ ಅಂದರೆ ಬರಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಕ್ಕೆ ಬೇರೆ, ಸ್ಟೇಟ್ ಗೌರ್ಮೆಂಟಕ್ಕೆ ಬೇರೆ. ಈಗ ನಿಮ್ಮದು ಇಲ್ಲಿ ಯಾವುದೋ ಒಂದು ಕಾಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ OBC ಅಂತ ಬರುತ್ತೆ. OBC ಅಂತ ಬಂದರೆ ಅಲ್ಲೊಂದು OBC ಸರ್ಟಿಫಿಕೇಟ್ ಬೇರೆಯೇ ಇರುತ್ತೆ, ಅದು ಇಂಗ್ಲೀಷ್ನಲ್ಲೇ ಬೇಕು. OBC ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಊರಿನಲ್ಲಿ ಯಾರಾದರೂ ತಲಾಟೆ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ತಲಾಟೆ ಆಫೀಸ್ನಲ್ಲಿ ಕೇಳಿದರೆ ಇದನ್ನು ಮಾಡಿಕೊಡ್ತಾರೆ OBC ಸರ್ಟಿಫಿಕೇಟು. ಇನ್ನು SC ST ಸರ್ಟಿಫಿಕೇಟು, SC ST ಅವರಿಗೆ ಇಂಗ್ಲೀಷ್ನಲ್ಲಿರಬೇಕು, ಹೌದಾ. ನೀವು SC ST ಆದರೂ ಇರಿ, OBC ಆದರೂ ಇರಿ, EWS ಆಗಿರಿ, ಮೊದಲಿಗೆ ನಿಮ್ಮದು ಇಂಗ್ಲೀಷ್ನಲ್ಲಿ ಡಾಕ್ಯುಮೆಂಟ್ಸ್ ಇರಬೇಕು. ಯಾವುದೇ ಡಾಕ್ಯುಮೆಂಟ್ಸ್ ಇರಲಿ ಇಂಗ್ಲೀಷ್ನಲ್ಲಿ ಇರಬೇಕು,
ಹೌದಾ? ಓಕೆ, ಇಂಗ್ಲೀಷ್ನಲ್ಲಿ ಇದ್ದಾವೆ. ಇಂಗ್ಲೀಷ್ನಲ್ಲಿದ್ದರೆ ಒ ಬಿ ಸಿ ಅವರಿಗೆ ಸಪ್ರೇಟ್ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅವ್ರು ಮಾಡಿಸ್ಬೇಕು. ಎಸ್ ಸಿ ಎಸ್ ಟಿ ಅವರಿಗೆ ನಡೆಯುತ್ತಾ? ಓಕೆ, ಕಾಸ್ಟ್ ಇನ್ಕಮ್ಮೇ ನಿಮಗೆ ನಡೆಯುತ್ತೆ, ನಿಮಗೇನು ಬೇರೆ ಯಾವುದೂ ಮಾಡಿಸೋ ಹಾಗಿಲ್ಲ, ಜಸ್ಟ್ ಇಂಗ್ಲೀಷ್ನಲ್ಲಿರಬೇಕು. ಕಾಸ್ಟ್ ಇನ್ಕಮ್ ಆದರೂ ಬರುತ್ತೆ, ಆದರೆ ಏನು ಇಂಗ್ಲೀಷ್ನಲ್ಲಿರಬೇಕು. ಓಕೆ, ಎಸ್ ಸಿ ಎಸ್ ಟಿ ಅವ್ರದ್ದು ಮುಗೀತು. ಇನ್ನು ಇ ಡಬ್ಲ್ಯೂ ಎಸ್ನವ್ರಿಗೂ ಸಹ ಒಂದು ಬೇರೆ ಸರ್ಟಿಫಿಕೇಟ್ ಇರುತ್ತೆ, ಅದು ಇಂಗ್ಲೀಷ್ನಲ್ಲೇ ಇರಬೇಕು. ಏನು ಒ ಬಿ ಸಿ ಸರ್ಟಿಫಿಕೇಟ್ ಆಗಲಿ, ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಆಗಲಿ, ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು. ಹೌದಾ? ಕರ್ನಾಟಕ ಇದ್ದರೆ ಬರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು. ಹೌದಾ? ಮೊದಲನೇದೇನು ಆಧಾರ್ ಕಾರ್ಡು, ಅದನ್ನು ನೋಡ್ಕೊಂಡ್ರಿ. ಎರಡನೇದೇನು, ನೀವು ಜನರಲ್ ಆಗಿದ್ದರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಡ. ಒ ಬಿ ಸಿ ಆಗಿದ್ದರೆ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಸಿಗುತ್ತೆ, ಅದನ್ನು ಮಾಡಿಸ್ಕೊಳ್ಳಿ. ಅದು ಎಕ್ಸಾಮ್ ಏನೋ ಅಪ್ಲಿಕೇಶನ್ ಹಾಕೋದ್ರ ಒಳಗಡೆನೇ ಬೇಕು. ಒಂದಿಷ್ಟು ಜನ ಏನು ಮಾಡ್ತಾರೆ, ಆಗಲಿ ಈಗ ಅಪ್ಲಿಕೇಶನ್ ಹಾಕೋಣ, ಎಕ್ಸಾಮ್ ಪಾಸ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗಲ್ವಾ, ಆವಾಗ ಮಾಡ್ಕೊಳ್ಳೋಣ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅಂಥವರು ಸೆಲೆಕ್ಟ್ ಆಗಲ್ಲ, ಯಾಕಂದರೆ ಅಂಥವ್ರನ್ನ ತೆಗೆದು ಒಗಿತಾರೆ. ಅದಕ್ಕಾಗಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದ್ರ ಒಳಗಡೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇರಬೇಕು. ಹೌದಾ? ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಮೂರನೇದು ಆ್ಯಕ್ಟ್ ಅಪ್ರೆಂಟಿಸ್ ಅಂತ ಒಂದು ಮೂರನೇದು ಹಾಕಿದ್ದೆ ನಾನು. ಇದು ಏನಂದರೆ ರೈಲ್ವೇದ ಬಗ್ಗೆನ ಒಂದು ಕೋರ್ಸ್ ಇರುತ್ತೆ. ಆ ಕೋರ್ಸು ಕಲ್ತಿದ್ರೆ ಇದನ್ನು ರೈಟ್ ಕೊಡಿ, ಇರಲಿಲ್ಲ ಅಂದರೆ ನೋ, ಬೇಡ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇದನ್ನು ನೋ ಅಂತ ಕೊಟ್ಟರು ಓಕೆ. ಕಲ್ತವರಿಗೆ ಇದು ಗೊತ್ತಿರುತ್ತೆ. ಇದನ್ನು ಮತ್ತೆ ಈಗ ಕಲಿಯೋಕ್ಕಾಗತ್ತೆ ಸರ್ ಒಂದು 15 ದಿನದಲ್ಲಿ ಅಂದರೆ ಆಗಲ್ಲ, ಇದನ್ನು ಬಿಟ್ಟುಬಿಡಿ ಇದನ್ನು. ಹಾಗೆ ನಾಲ್ಕನೇದು ಬ್ಯಾಂಕ್ ಡೀಟೇಲ್ಸ್ ಇರಬೇಕು. ಬ್ಯಾಂಕ್ ಡೀಟೇಲ್ಸ್ ಯಾಕೆ ಸರ್ ಅಪ್ಲಿಕೇಶನ್ ಹಾಕೋಕೆ ಅಂದರೆ, ನೀವು ಜನರಲ್ಲು ಮತ್ತು ಒ ಬಿ ಸಿ ಆಗಿದ್ದರೆ 500 ರೂಪಾಯಿ ಫೀ ತುಂಬಿರ್ತೀರಿ. ಎಸ್ ಸಿ ಎಸ್ ಟಿ ಅವರಾದರೆ 250 ಫೀ ತುಂಬಿರ್ತೀರಿ. ನೀವು ಈ ಎಕ್ಸಾಮ್ನ ಅಟೆಂಡ್ ಆದಮೇಲೆ ನಿಮಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಎಷ್ಟಾಗುತ್ತೆ? ಏನೋ ಜನರಲ್ಲು ಮತ್ತು ಇ ಡಬ್ಲ್ಯೂ ಎಸ್ ಆದರೆ ನಿಮಗೆ 400 ರಿಫಂಡ್ ಆಗುತ್ತೆ. ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ 250 ತುಂಬಿರ್ತೀರಿ, ಆ 250 ಬರುತ್ತೆ. ಹೌದಲ್ಲ? ಈ ಥರ ಇರುತ್ತಲ್ವ, ಅದಕ್ಕೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಬೇಕು. ಏನು? ಬ್ಯಾಂಕ್ನಲ್ಲಿರುವ ಅಕೌಂಟ್ ನಂಬರು, IFSC ಕೋಡು, ನಿಮ್ಮ ನೇಮ್, ಇಷ್ಟಾದರೆ ಸಾಕು. ಹೌದಾ? ಅದು ಎಲ್ಲರ ಕಡೆಯೂ ಇರುತ್ತೆ. ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಇನ್ನು 5ನೇದೇನು 10th ಮಾರ್ಕ್ಸ್ ಕಾರ್ಡು. ಸರ್ ಮತ್ತು ನಾವು 10th ಪಾಸ್ ಆದಮೇಲೆ ನಾವು ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಮ್ಮ ಹತ್ರ. ಓಕೆ, ಅದು ಇರುತ್ತೆ. ಆದರೆ ಏನು ಮಿಸ್ಟೇಕ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲೇ ನೇಮ್ ಚೇಂಜು, ಆಧಾರ್ ಕಾರ್ಡ್ನಲ್ಲೇ ಚೇಂಜ್, ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆ. ಸರ್ ನಮ್ಮದು ಆಧಾರ್ ಕಾರ್ಡ್ನಲ್ಲಿ ಚೇಂಜ್ ಇದೆ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಚೇಂಜ್ ಇದೆ. ಯಾವ ಥರ ಮಾಡಿಸ್ಬೇಕು? ಈಗ ಆಧಾರ್ ಕಾರ್ಡ್ ಇದ್ದಂಗೆ 10th ಮಾರ್ಕ್ಸ್ ಕಾರ್ಡ್ ಮಾಡಿಸ್ಬೇಕಾ, ಅಥವಾ 10th ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು? ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮದು ನೇಮ್ ಇರುತ್ತೆ ಅದೇ ಥರ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಓಕೆ, SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಿಮ್ಮದು. ಇನ್ನು ITI ಸರ್ಟಿಫಿಕೇಟು, PUCದು, ಡಿಗ್ರಿದು ಇದ್ದರೆ ಆ್ಯಡ್ ಮಾಡ್ಬೋದು. ಹೌದಾ? ಇರಲಿಲ್ಲ ಅಂದರೆ ಜಸ್ಟ್ 10th ಪಾಸ್ ಅಂತಲೇ ಬಿಡ್ಬೋದು. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೀವು 10th ಪ್ಲಸ್ ITI ಮೇಲೆ ಹಾಕಿದರೆ ನಿಮ್ಮದು ಕೋರ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿದ್ದಾವೆ ಇಲ್ವ ಅನ್ನೋದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕು. ಹೌದಾ? ಈ ವಿಡಿಯೋದ ಬಗ್ಗೆ ಮತ್ತೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ RRB ಗ್ರೂಪ್ ಡಿ ಹುದ್ದೆಯ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೂ ಸಹ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.